ಗಿರ್ಜಾ ನಾಷ್ಟಾ ತಯಾರಾತನ? ಹ್ಞೂನ್ರಿ ಹ್ಞೂನ್ರಿ ಇನ್ನೇನು ಉಪ್ಪಿಟ್ಟು ಆಗಾಕತ್ತತಿ ಒಂದು 5 ನಿಮಿಷ ಕುಂದ್ರಿ. ಏನ ಉಪ್ಪಿಟ್ಟ? ಹೋಗ ಮಾರಾಯ, ದಿನಾ ದಿನ ಅದೊಂದು ಕಾಂಕ್ರೀಟ್ ಕುದಿಸಿ ಇಟ್ಟು ಬಿಡ್ತೈತಿ ನೋಡು. ಹೆಂಗ್ ತಿನ್ನೋದು ಅದನ್ನ ದಿನಾ ಒಂದಕ್ಕೂ? ಏನ್ ಮನ್ಯಾಗ ಇಬ್ರು 3 ಮಂದಿ ಅದೇವಿ, ದಿನಾ ಒಂಥರ ನಾಷ್ಟ ಮಾಡಿಕೊಟ್ರೆ ನಡಿತೈತಿ ಅನ್ನೋರಂಗ ಮಾತಾಡ್ತೀರಿ ನೋಡು. ಮನಿ ತುಂಬ ಮಂದಿ ಅದೇವಿ, ಒಬ್ಬೊಬ್ರಿಗೆ ಒಂದೊಂಥರ ನಾಷ್ಟ ಮಾಡ್ಕೊಂತ ಕುಂತ್ರ ನಡೀತದನ್ರಿ. ಅಲ್ಲ ಮಾರಾಯ, ದಿನಾ ಒಂದಕ್ಕೂ ಬೇಡ, ಯಾವಾಗರ ಒಮ್ಮೆರ ಬೇರೆ ಬೇರೆ ನಾಷ್ಟ ಮಾಡಾಕ ನಡೀದಿಲ್ಲನ? ಆತ್ ತಗೋರಿ, ಏನ್ ಮಾಡ್ಲಿ ಹೇಳ್ರಿ ಹಂಗಾರ. ಅಯ್ಯ ನನಗೇನ್ ಗೊತ್ತಾಕತಿ, ನೀನ ಮಾಡ. ಏನ್ ಮಾಡ್ತೀಯೋ ಮಾಡಿ ಕೊಡು ಒಂದಿಟ. ದಿನಾ ಉಪ್ಪಿಟ್ಟು ತಿಂದ್ ತಿಂದ ಯಾಕೋ ಬ್ಯಾಸ್ರ ಆಗೈತಿ. ಸರಿ ಸರಿ ಆತ್ ತಗೋರಿ. ಹೌದು, ನೀ ಏನ ಈ ನಮನಿಂದ ಬಂಗಾರ ಎಲ್ಲ ಹೇರ್ಕೊಂಡ ಎಲ್ಲಿ ಹೊಂಟೇರಿ ಅಂತ ಕೇಳಬಾರ್ದು ಮಾರಾಯ. ಯಾವ್ದಾರ ಮದಿವಿ ಮುಂಜಿ ಏನಾರ ಕಾರ್ಯಕ್ಕೆ ಹೊಂಟೇರಿನ? ಅಯ್ಯ ಮೊನ್ನೆರ ಕಾರು ನೀವು ಆಗೋತಲ್ಲನ್ರಿ ನಮ್ಮ ಮಂದಿ ಒಳಗ. ಕಾರು ನೀವು ಆದ್ಮೇಲೆ ಮದುವೆಗಳು ಎಲ್ಲಿರ್ತಾವು? ಇನ್ನ ತುಳಸಿ ಮದುವೆ ಆದ್ಮೇಲೆ ನಮ್ಮ ಮದುವೆಗಳು ಚಾಲು. ಹೌದಲ್ಲ. ಹೌದು, ಮತ್ತೆಲ್ಲರ ಕುಬ್ಸ ಏನೇನ್ರ ಇರ್ತಾವಲ್ಲ ನಿಮ್ಮ ಹೆಣ್ಮಕ್ಳ ಕಾರ್ಯಗಳು, ಅದಕ್ಕೆ ಏನ್ರ ಹೊಂಟೇರಿನ? ಅಯ್ಯ ಎಲ್ಲಿ ಊರು ಕೇರಿರಿ, ಎಲ್ಲಾ ಕೆಲಸ ಮುಗಿಸ್ಕಾರ ದನಗಳು ಬಿಟ್ಕೊಂಡ ಹೊಲಕ್ಕೆ ಹೋಗ್ಬೇಕ್ರಿ. ದನಗಳು ಬಿಟ್ಕೊಂಡು ಹೊಲಕ್ಕೆ ಹೋಗ್ಬೇಕು? ಅಲ್ಲ, ಹೊಲಕ್ಕೆ ಹೋಗಾಕ ಹಿಂಗ್ಯಾಕ್ ರೆಡಿ ಆಗಿ ಕುಂತಿದಿ? ಅದೇನೋ ಅಂತಾರಲ್ಲ ಈಗಿನವ್ರೆಲ್ಲ ಫೋಟೋ ಶೂಟು ಅದು ಅಂತ ಹೇಳಿ, ಹಂಗೆ ಎಮ್ಮಿ ಮೇಲೆ ಏನ್ರ ಫೋಟೋ ಶೂಟ್ ಮಾಡಿಸ್ಕೊಕಿದೀನ? ಅಯ್ಯ ಚಲೋ ನೆನಪು ಮಾಡಿರ್ ನೋಡ್ರಿ. ಇಟ್ ಚಂದ ರೆಡಿ ಆಗಿದನು, ಚಂದಗೆ ಹೊಲ್ದಾಗ ಬಂದ್ ಹೆಂಗಿದ್ರು ನಿಮ್ ಕಡೆ ಚಲೋ ಪುನ ಐತಲ್ಲ, ಅಲ್ಲೇ ಕೆರಿ ಹೊಲ ಎಲ್ಲಾದ್ರ ಮುಂದ್ ನಿಂತ್ಕಾರ ಚಂದಗೆ ಫೋಟೋ ತೆಗೆಸ್ಕೊತೀನ್ರಿ. ಹೀರೋಯಿನಿ ಬಂದಂಗ್ ಬರ್ತಾನೋದಿಲ್ರಿ ನಾ. ಬರ್ತಿ ಬರ್ತಿ, ಅದು ಹೋಗ್ಲಿ ಬಿಡು. ನಿನ್ಗೇನ್ರ ತಲೆ ಬರಬರ ಐತೆ ಇಲ್ಲೋ? ಹಾ, ಎಲ್ಲರ ಕಾರ್ಯ ಕಟ್ನಕ್ ಹೊಂಟಾಗಟ್ಟ ಹಿಂಗೆಲ್ಲ ಬಂಗಾರ ಜೋಡ್ನಿ ಮೈ ಮ್ಯಾಗ ಹಾಕೋಬೇಕು. ಅದನ್ನ ಬಿಟ್ಕೊಟ್ಟ ಹೊಲಕ್ಕೆ ಬರಾಕ ಹಿಂಗ್ಯಾರು ರೆಡಿಯಾಗಿ ಬರ್ತಾರು? ಅಯ್ಯ ಸುಮ್ಮಿರ್ರಿ, ಆಕಿ ನಿಂಗವಕ್ಕದ ಗೊತ್ತೈತ್ರಿ. ನಿಂಗವಕ್ಕ 2 ದಿನ ಆತ್ರಿ ನನಗ್ ಬೆಟ್ಟ ಆದ್ ಸರ್ತಿಕೊಮ್ಮೆ ನನ್ ತಲೆ ತಿನ್ನಾಕತ್ ಬಿಟ್ಟಾಳ್ರಿ. ನನಗೂ ವಿಚಾರ ಮಾಡಿ 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 ಸಾಕಾಗಿ ಹೋತ್ ನೋಡ್ರಿ. ಅದಕ್ಕ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿನ್ರಿ. ಏನದು? ನಿಂಗವಕ್ಕೆ ಏನ್ ತಲೆ ತಿನ್ನಕತ್ತಾಳ ನಿನ್ನ? ಛೇ ಗೋ, ಹೌದು, ನೀ ಏನ್ ನಿರ್ಧಾರ ತಗೊಂಡಿ? ನಾಷ್ಟಾ ಮಾಡು ಹೊತ್ನ್ಯಾಗ ನಿಂದ ಒಳ್ಳೆ ಗದ್ಲ್ ನೋಡು. ಅಯ್ಯ ಸುಮ್ಮಿರ್ರಿ ನೀವು, ನಿಮಗ್ ಗೊತ್ತಿಲ್ಲ. 2 ದಿವಸ ನಾ ಹೊಲಕ್ ಹೋದಾಗ ಒಗ್ಯಾನೊಗ್ಯಕ್ ಹೋದಾಗ 2 ಕಡೆ ಬಂದ್ ಖಾರ ನನ್ ತಲೆ ತಿಂದಿಟ್ಬಿಟ್ಲ್ರಿ. ಅಲ್ಲ ಗಿರ್ಜಕ್ಕ, ನಿನಗೇನ್ ದಾಡಾಗೈತಿ? ಬೇಕಾದಂಗ್ ಮನ್ಯಾಗ ಆಸ್ತಿ ಅಂತಸ್ತು ಬಂಗಾರ ಬೇಕಾದೈತಿ, ನೀ ಹಿಂಗ್ಯಾಕ್ ಹುಂಬ್ರಂಗದಿ? ಏನೊಂದು ಒಡವಿ ವಸ್ತ್ರ ಏನು ಹಾಕೋದ್ಲೆ ಹಿಂಗ್ಯಾಕ್ ಅಡ್ಡಾಡ್ತಿ? ನಾವ್ ನೋಡು ಹೆಂಗ್ ಅಡ್ಡಾಡ್ತೇವಿ. ಹಂಗಾತು ಹಿಂಗಾತು, ನಿನ್ ನೋಡಿರ್ ನನಗ್ ಜೀವ ಮರಗಾತತಿ ಅಂತ ಹೇಳಿ ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬಿಟ್ಲ್ರಿ. ಅದಕ್ಕ ನಾನು ಆಕಿ ಕಡೆ ಅನ್ನಿಸ್ಕೋದೆ. ಅದಕ್ಕ ಇಷ್ಟೆಲ್ಲ ಇರಾಕಾಗ್ಲಿ ಇಲ್ದವ್ರಂಗ್ ಜೀವನ ಮಾಡೋದೇ ಅದಕ್ಕ ನಾನು ಇವತ್ತಿಂದ ಹಾಕೊಂಡನ ಅಡ್ಡಾಡ್ತೇನ್ರಿ ಎಲ್ಲ ಬಂಗಾರ ಜಾಡ್ನಿ. ನೋಡೆ ಹೊಟ್ಟಿ ಉರ್ಕೋಲಿ. ಅಲ್ಲ ಹುಚ್ಚಿ, ಯಾರ್ದೋ ಹೊಟ್ಟಿ ಉರ್ಸು ಸಲುವಾಗಿ ನೀ ಹಿಂಗೆಲ್ಲ ಬಂಗಾರ ಜೋಡ್ನಿ ಹಾಕೊಂಡ ಹೊಲಕ್ ಬರುದು ಚಲೋ ಅಲ್ಲ ನೋಡ. ಹೇಳುದ್ ಕೇಳು, ತೆಗೆದಿಡೋಕೊಂಡ್ ಯಾರೋ ಮಾತಾಡ್ತಾರಂತ ಅವ್ರ ತಕ್ಕಂಗ ನಾವು ಜೀವನ ಮಾಡ್ಬಾರ್ದ. ಸುಮ್ಮಿರಿ ನೀವು. ಆಕಿ ನನಗೆ ಎಷ್ಟು ಅಸಹ್ಯ ಮಾಡ್ಯಾಳಂತ ನನಗ್ ಗೊತ್ತೈತಿ. ನಿಮ್ಗೇನ್ ಗೊತ್ತೈತಿ? ನೀವೇನ್ ಗಂಡ್ಮಕ್ಳು ಹೆಂಗಿದ್ರು ನಡಿತೈತಿ. ಆದ್ರೆ ನಾವು ಹೆಣ್ಮಕ್ಳು ನಮ್ ಕಡೆ ಆಸ್ತಿ ಅಂತಸ್ತು ಇರುವುದು ಅದಕ್ಕ ತೋರಿಸ್ಕೋಕ ಹೌದಿಲ್ರಿ? ನಾ ಎಲ್ಲ ಒಗಾತ್ಲೆ ಹಾಕೊಂಡು ಹೋಗಿ ಬರ್ತಾನು. ಸುಮ್ಮಿರಿ ನೀವು. ತಗೋ ಮಾರಾಯ, ನಿನಗ್ ಹೇಳಾವ್ರ ಯಾರು? ಒಮ್ಮೆ ಅಂದೆ ಅಂದ್ರ ಮುಗಿತ್ ಬಾಯಿಲೆ, ಅದನ್ನ ಹೊಳ್ಸಂಗಿಲ್ಲ. ಹೆಂಗ್ ತೀತಿತೋ ಹಂಗ್ ಹೊಡಿ ಚಕ್ಡಿ. ಆತ್ ತಗೋರಿ. ಅಲ್ಲ ನನಗ ಅಷ್ಟೆಲ್ಲ ಅವಮಾನ ಮಾಡಿದಾಳಕಿ, ಬಿಟ್ಟನೇನ್ರಿ ಆಕಿನ. ಅಕ್ಕ ಬಜ್ಜಿ ಇವತ್ ನೋಡ್ರಿ ನಾನ್ ನೋಡೆ ಹೊಟ್ಟಿ ಉರ್ಕೊಂಡ. ಇವತ್ ರಾತ್ರಿ ಊಟನೂ ಮಾಡಿರ್ಬಾರ್ದು, ನಿದ್ದಿನೂ ಮಾಡಿರ್ಬಾರ್ದ್ರಿ ಆಕಿ. ನಾನು ಗಿರ್ಜಕ್ ನಂಗೆ ರೆಡಿ ಆಗ್ಬೇಕು, ನಾನು ಗಿರ್ಜಕ್ನಷ್ಟು ಬಂಗಾರ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಿ 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 ರಾತ್ರಿ ಎಲ್ಲ ನಿದ್ದಿಲ್ದ ಒದ್ದಾಡ್ಬೇಕ್ರಿ. ಅದನ್ನ ಕೇಳಂತೂ ನನಗೆ ನಾಳೆ ಬಾಳ ಸಂತೋಷ ಆಕತ್ ನೋಡ್ರಿ. ತಗೋ ಮಾರಾಯ, ನಿಮ್ ಹೆಣ್ಮಕ್ಳ ಗದ್ದಲ್ದಾಗ ನಾ ಬರೋದಿಲ್ಲ. ಏನ ಆರಾಮ್ ಮಾಡ್ಕೊಂತ ಹೋಗ್ರಿ, ಒಟ್ಟ ಒಗಾತಿ ಅಷ್ಟ. ಸರಿ ಸರಿ ಆತ್ ತಗೋರಿ. ಈಗೇನ ಉಪ್ಪಿಟ್ಟು ಬೇಡಾಗೈತಿ ನಿಮಗ, ಒಂದಿವ್ಸ ಅವಲಕ್ಕಿ ಮಾಡ್ಕೊಡ್ಲೇನ್ರಿ? ಏನ ಅವಲಕ್ಕಿ? ಬ್ಯಾಡ್ ಮರಯ್ಯ ಬ್ಯಾಡ. ಹೊಟ್ಟಿ ಗ್ಯಾಸ್ ಹಿಡಿದು ಬಿಡ್ತೈತಿ ನೋಡ. ಮತ್ತ ಹೊಲಕ್ ಹೋಗಿ ಏನು ಕೆಲಸ ಮಾಡಕ್ ಹೋಗಲ್ಲ, ಬರೇ ಮಕ್ಕೋಬೇಕು ಅನಸ್ತತಿ. ಬೇಡ, ಅವಲಕ್ಕಿ ಬೇಡ. ಅಯ್ಯ ಹೌದ್ರಿ. ಲಕ್ಷ್ಮಕ್ಕ ನಮ್ಮ ಪುಟ್ಟಿಗೆ ದೋಸೆ ಅಂದ್ರೆ ಇಷ್ಟ ಅಂತ ಹೇಳಿ ದೋಸೆ ಕೊಟ್ಟು ಕಳ್ಸಿದಾಳು. ತಿಂತೀರೇನ್ರಿ? ಹಂಗಾರ ದೋಸೆ ಹಾಕಿ ಕೊಡ್ತೇನು. ದೋಸೆ? ಬ್ಯಾಡ್ ಬ್ಯಾಡ್ ಬ್ಯಾಡ. ದೋಸೆ ತಿಂದ್ರ ಬಾಳ ನೀರ್ ಕುಡಿಸ್ತತಿ, ಹೊಟ್ಟಿ ವಜ್ಜೆ ಆಗಿಬಿಡ್ತೈತಿ ನೋಡು. ಆ ಉದ್ದಿನ ಬೇಳೆ ಹಾಕಿ ಮಾಡಿರ್ತೀರಲ್ಲ, ವಜ್ಜೆ ಹಾಕಾರ, ಏನು ಕೆಲಸ ಸಾಗುದಿಲ್ಲ ಮುಂದ. ಆತ್ ಬಿಡ್ರಿ, ಅದು ಬೇಡ ಅದು ಬೇಡ. ಮತ್ತ ಒಂದೀಟ ಬಟಾಟೆ ಪಲ್ಯ ಮಾಡಿ ಪುರಿ ಮಾಡಿಕೊಡ್ಲಿ ಏನ್ರಿ? ಒಂದೀಟ ಏನ
ಪುರೇನ ಚೇ 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 ಅಂಥವೆಲ್ಲ ಎಣ್ಣೆ ತಿನ್ನೋದು ನಾ ಬಿಟ್ಟ ನೋಡಿ ಈ ಸಲ ಆರೋಗ್ಯಕ್ಕೆ ಚಲೋ ಅಲ್ಲದೆಲ್ಲ ಎಣ್ಣಿದು ಹಂಗ ಅತಿಶಯ ತಿನ್ಬಾರ್ದ ಮನುಷ್ಯ ನೀನು ತಿನ್ನಕ್ ಹೋಗ್ಬೇಡ ಮಾತೆತ್ತಿರ್ ನನಗೆ ಉಪದೇಶ ಹೇಳೋದ ಆತ್ ನಿಮ್ದು ಅಲ್ಲ ಪುರೇನು ಬೇಡ ದೋಸೆನೂ ಬೇಡ ಮತ್ತ ಅವಲಕ್ಕಿನೂ ಬೇಡ ಅನ್ನಕತ್ತೀರಿ ಮತ್ತೇನ್ರಿ ಒಂದಿಟ್ಟು ಪಲಾವ್ ಗಿಲಾವ್ ಮಾಡ್ಲೇನ್ರಿ ಎಲ್ಲ ತಕರಾರಿ ಹಾಕಿ ಏ ಮಾರಾಯಣ ಅದು ತಕರಾರಿ ಅಲ್ಲ ತರಕಾರಿ ಅನ್ನ ಹ್ಞೂ ತರಕಾರಿ ರೀ ಎಲ್ಲ ತರಕಾರಿ ಹಾಕಾರ ಪಲಾವ್ ಮಾಡ್ಲೇನ್ರಿ ಘಮ ಘಮ ಪಲಾವ್ ಚೇ 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 ಬ್ಯಾಡ ಮಾರಾಯ ಬೇಡ ಏಳೂರಾಗ ಅನ್ನ ಉಣ್ಣಾಕ ಮನಸ್ಸ ಆಗುದಿಲ್ಲ ನೋಡ ಅಲ್ಲ ಎದ್ದು ಕೂಡ್ಲೆ ಅನ್ನ ಊಟ ಮಾಡಿದಂಗ ಆದ್ರ ಏನ್ ಚಂದದು ಬೇಡ ನನಗೆ ಹಂಗೆಲ್ಲ ಸೇರುದಿಲ್ಲ ಪಲಾವ್ ಬೇಡ ಬೇರೆ ಏನ್ರ ಮಾಡ ಅಯ್ಯೋ ದೇವ್ರ ಇದೇನ್ ಬಾಯಿದ ಏನ್ ಮಾಡ್ಲಿ ಇವ್ರಿಗೆ ಏನ್ ಮಾಡ್ಯಾರ ಕೊಟ್ರ ಇವ್ರಿಗೆ ಸಮಾಧಾನ ಆಕಿದ್ದಿತ್ತು ನಾಷ್ಟಾಕ ಅಲ್ಲ ಅವಲಕ್ಕಿ ತಿಂದ್ರ ಗ್ಯಾಸ್ ಹಿಡಿತೈತಂತ ದೋಸೆ ತಿಂದ್ರ ನೀರ್ ಕುಡಿಸ್ತದಂತ ಪಲಾವ್ ತಿಂದ್ರ ಅನ್ನ ಉಂಡಂಗ ಆಕ್ಕತ್ತಂತ ಮತ್ತ ಪಲಾವ್ ಅಂದ್ರ ಅನ್ನನ ಹೌದಿಲ್ರಿ ಹಾ ಪುರಿ ತಿಂದ್ರ ಎಣ್ಣೆ ತಿನ್ಬಾರ್ದು ಅಂತಾರ ಅಲ್ಲ ಏನ್ ಮಾಡೋದೈತಿ ಆತ ತಗೋರಿ ಹಂಗಾರ ಹೆಸರು ಸಾರು ಮಾಡಿದನು ಅದಕ್ಕೊಂದಿಟ ರಾಗಿ ಮುದ್ದೆ ಮಾಡಿಕೊಡ್ಲೇನ್ರಿ ಏನ ರಾಗಿ ಮುದ್ದೆ ಮರೇ ಒಲ್ಲೆನ ಯಾಕ್ರಿ ಅಯ್ಯೋ ನಮ್ಗ ರಾಗಿ ಮುದ್ದೆ ಎಲ್ಲ ತಿನ್ನಾಕ್ ಬರುದಿಲ್ಲ ಮನ್ ನೋಡಿದಿಲ್ಲ ಮಾಡಿದ್ದಿ ತಿನ್ನಾಕ್ ಹೋಗಿ ಹಲ್ಲಿಗೆಲ್ಲ ಹತ್ಕೊಂಡ್ಬಿಟ್ಟಿತ್ತ ನನಗೆ ಯಾಕೋ ಅದನ್ನ ತಿನ್ನಾಕ ಬರುದಿಲ್ಲ ನಿನ್ಗರ ಎಲ್ಲಿ ಚಲೋತೆಗೆ ಮಾಡಕ್ ಬರ್ತೈತಿ ಕಮ್ಗ ಮೆತ್ತಗ ರಾಗಿ ಮುದ್ದಿ ಮಾಡ್ತಾರೆ ಬೆಂಗಳೂರು ಕಡೆದವ್ರೆಲ್ಲ ನೀನು ಮಾಡ್ತಿ ಗಟ್ಟಿ ಕಲ್ಲು ಜಿಗಟ್ ಜಿಗಟ್ ಆಗಿರ್ತೈತಿ ಹಂಗಾದ್ರ ತಿನ್ನೋದು ಹೆಂಗದನ್ನ ಗಂಟ್ಲಾಗ ಇಳಿದಿಲ್ಲ ಮಾರಾಯ ನಾ ಅಂತೂ ಮರೇವಲ್ಲಿ ಬಿಡು ನೀ ಮಾಡಿದ ರಾಗಿ ಮುದ್ದಿ ಏನೋ ಹಂಗಾರ ಇವ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಚಪಾತಿ ಇದನ್ನ ದಿನ ತಿಂದು ಬ್ಯಾಸಾಗಿರ್ತೈತಿ ಬೇರೆದವ್ರ ಅಡಿಗೆಗಳು ನಾವು ಕಲ್ಕೋನಂತ ಹೇಳಿ ಮಂಗಳೂರು ಕಡೆದವ್ರ ಗತೆ ಅಕ್ಕಿ ದೋಸಿ ಬೆಂಗಳೂರು ಕಡೆದವ್ರ ಗತೆ ರಾಗಿ ಮುದ್ದಿ ಇಂಥವೆಲ್ಲ ಕಲ್ಕೊಂಡ್ಕಾರ ಪಾಪ ತಿನ್ಲಿ ಅಂತ ಮಾಡಿಕೊಟ್ರ ಹೊಗಳೋದು ಗೊತ್ತಿಲ್ಲ ನೋಡ್ರಿ ನಿಮ್ಗೆ ಹಂಗಾಗಿತ್ತು ಹಿಂಗಾಗಿತ್ತು ಅದಾಗಿತ್ತು ಇದಾಗಿತ್ತು ಅಂತ ಹೇಳಿ ಮತ್ತ ಅದ್ರ ಮೇಲೆ ಅಪವಾದ ಇಡಕತ್ತೀರಿ ಆತ್ ತಗೋರಿ ನಿಮಗೆ ಇನ್ನೇನು ಮಾಡಿಕೊಡೋದಿಲ್ಲ ಆತಾತು ಗುಮರ ಹೇಳ ನೀ ಮಾಡೋದನ್ನ ರೊಟ್ಟಿ ಚಪಾತಿ ಪಲ್ಯ ಅನ್ನ ಇದನ್ನ ಚಂದಗೆ ಮಾಡಿ ಹಾಕಿರ ಸಾಕು ನಮಗ ಬ್ಯಾರೆ ಏನೋ ಮಾಡಕ್ ಹೋಗಿ ಅದೇನೇನೋ ಆಗಿ ಅದನ್ನ ನಾವು ತಿಂದ ಮತ್ತಿನ್ನೇನೋ ಆಗಿ ಬ್ಯಾಡ ಮರಯ್ಯ ಬ್ಯಾಡ ನನ್ನಂತ ಏನ್ ಸಿಕ್ಕಿರೋದು ನಿಮ್ ಪುಣ್ಯ ಅದ್ ನಿಮ್ಗ ಅರ್ಥ ಆಗವಲ್ತ್ರಿ ಅದೇನೋ ಅಂತಾರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ಹಂಗಾಗೈತ್ ನನ್ ಬಾಳೆ ಹೋಗ್ಲಿ ಬೇರೆ ಏನ್ ಮಾಡ್ಕೊಡ್ಲಿ ಅದ್ನಾರ ಹೇಳ್ರಿ ಅಯ್ಯ ನನಗೆ ಏನ್ ಗೊತ್ತಾಕತಿ ನೀನ ಮಾಡ ಏನ್ ಮಾಡ್ತೀಯೋ ನೋಡು ಏನ ಇಷ್ಟೆಲ್ಲ ಕೇಳಿರನು ಇನ್ನ ಏನ್ ಮಾಡ್ತೀವೋ ನೋಡನಕತ್ತೀರಿ ಹೋಗ್ರಿ ಹೋಗ್ರಿ ಉಪ್ಪಿಟ್ಟು ಹೆಸರು ಬಂತು ನಿಮ್ ಜೋಡಿ ಮಾತಾಡ್ಕೊಂತ ಕುದಿಸ್ಕಾರ ಕೊಡ್ತಾನು ಉಪ್ಪಿಟ್ಟು ತಿಂದ ಹೊಲಕ್ ಹೋಗ್ರಿ ಪಾಪ ಪಾಪ ಅಂತ ಹೇಳಿ ನಾ ಏನೋ ಮಾಡ್ಬೇಕಂದ್ರ ನಿಮ್ದು ಬಾಳ ಸೊಕ್ಕೈತಿ ಹೋಗ್ರಿ ಉಪ್ಪಿಟ್ಟು ತಿಂದು ಹೋಗ್ರಿ ಹೌದೌದ್ ಬಿಡು ನೀ ಅನ್ನೋದು ಖರೆ ನಮಗ ಬ್ಯಾರೆ ನಾಷ್ಟಾ ಅದು ಇದು ಇಡ್ಲಿ ದೋಸೆ ಪುರೆ ಇವೆಲ್ಲ ಬಗ್ಗಿನ ಹರಿಯುದಿಲ್ಲ ನಮ್ಗೇನಿದ್ರು ತಿಂದ್ರಿ 2 ರೊಟ್ಟಿ ಇಲ್ದರ ಉಪ್ಪಿಟ ಇದನ್ನ ತಿಂದು ಒಂದ್ ಕಪ್ ಚಾ ಕುಡ್ದ ಹೋಗ್ಬಿಟ್ರೆ ಮುಗೀತ್ ನೋಡು ಇನ್ನ ಬೇಕಾರ ಒಂದ್ ಲೋಟ ಸಜ್ಜಕ ಮಾಡ ಸಜ್ಜಕ ಕುಡಿದ್ಕಾರ ಉಪ್ಪಿಟ್ಟು ತಿಂದ ಹೊಲಕ್ ಹೋಗ್ಕನು ಮದ್ದಿನ್ಕ ಮಸ್ತಾಗಿ 2 ತರ ಪಲ್ಯ ರೊಟ್ಟಿ ಮೊಸರನ್ನ ಆಮೇಲೆ ಗುರೆಳ್ ಹಿಂಡಿ ಶೇಂಗಾ ಹಿಂಡಿ ಉಪ್ಪಿನಕಾಯಿ ಖಾರ ಆಮೇಲೆ ಕಡ್ಕೊ ಹಾಕೊಂಡ್ಯಾರ ಉಳ್ಳಾಗಡ್ಡಿ ಮೆತ್ತೆ ಪಲ್ಯ ಎಲ್ಲಾನು ಇಟ್ಕೊಂಡ ಊಟಕ್ಕೆ ಕಟ್ಕೊಂಡ್ ಬಾನ ಗಿರ್ಜಾ ಮತ್ತೇನು ಬ್ಯಾಡ್ರಿ ಮತ್ತೇನ್ ತರ್ತಿ ಬೇಕಾರ ಒಂದ್ ಕ್ಯಾನ್ಯಾಗ ಆಮ್ಲಿ ಮಜ್ಗಿ ತಗೊಂಡ್ ಬಾ ಹೊಲ್ದಾಗ ಕುಂತ್ಕೊಂಡ್ಕಾರ ಊಟ ಮಾಡಿ ಮಜ್ಗಿ ಆಮ್ಲಿ ಕುಡಿದ್ರ ಎಷ್ಟ್ ಸಮಾಧಾನ ಅನಸ್ತೈತ್ ನೋಡಿದಿಲ್ಲೋ ಆಯ್ತು ತಗೋರಿ ಒಂದ ಕಪ್ ಸಜ್ಜಕ ಮಾಡ್ಕೊಂಡ ಉಪ್ಪಿಟ್ಟು ಹಾಕೊಂಡ್ ಬರ್ತಾನು ನೀವು ಕುಂದರ್ ನಡ್ರಿ ಲಗುನ ತಗೊಂಬಾ ಒಂದಿಟ ಇಷ್ಟಾಯ್ತು ನೋಡ್ರಿ ನಮ್ ಕತಿ ನಮ್ಮ ಮಂದಿಗೆ ಏನು ಮೃಷ್ಟಾನ್ನ ಭೋಜನ ತಂದು ಮುಂದಿಟ್ರು ಅವ್ರ ಕಡಿಗೂ ಬೇಡೋದು ಉಪ್ಪಿಟ್ಟು ರೊಟ್ಟಿ ಚಾ ಇವು ಮೂರಂತೂ ಉತ್ತರ ಕರ್ನಾಟಕದವ್ರಿಗೆ ಅಂದ್ರೆ ಪಂಚಪ್ರಾಣ ನೋಡ್ರಿ ಅವ್ರು ಅನ್ನೋದು ಕರೆನೇ ಐತ್ರಿ ಇಡ್ಲಿ ದೋಸೆ ಪುರಿ ಇಂಥವೆಲ್ಲ ತಿಂದು ಆದ್ರೆ ಹೊಲದಾಗ ಕೆಲಸ ಮಾಡಕನ ಆಗುದಿಲ್ರಿ ಬರೇ ನೀರು ಕುಡಿಸ್ತೈತಿ ಹಿಂಗಾಗಿ ಕೆಲಸ ಮಾಡಕ್ ಆಗುದಿಲ್ಲ ಸರಿ ಅಂತ ಹೇಳಿ ಬಡ 2 ಥರ ಪಲ್ಯ 2 ರೊಟ್ಟಿ ತಿಂದ್ಕಾರ ಉಪ್ಪಿಟ್ಟು ತಿಂದ ಚಾ ಕುಡಿದು ಹೊಲಕ್ಕೆ ಹೋಗ್ಬಿಟ್ರೆ ಗಟ್ಟಿ ಮುಟ್ಟ ಆಗಿಬಿಡ್ತಾರ ನೋಡ್ರಿ ಮಧ್ಯಾಹ್ನ ಮಟ ಸರಿ ನಾನು ಮಾತಾಡ್ಕೊಂತ ಹಂಗ ಕುಂತೇನೆ ನೋಡ್ರಿ ಆಕಿ ನಿಂಗವ್ವ ಬಾ ಮಾತಾಡತಾಳ್ರಿ ನನಗೆ ಇವತ್ತು ಹೋಗ್ಕೇನ್ರಿ ಆಕಿ ಒಂದಿಟ ಹೋಯ್ಕಾರ ನನ್ನ ನೋಡಿ ಹೊಟ್ಟೆ ಉರ್ಕೋಬೇಕ್ರಿ ಹಂಗ ಏನು ಚಂದಾಗಿ ಗಿರ್ಜಕ್ಕ ಏನು ಚಂದ ಬಂಗಾರ ಜೋಡ್ನದಾವ ಗಿರ್ಜಕ್ಕನ ಕಡೆ ಅಂತ ಹೇಳಿ ಅಲ್ಲಿ ಮಟ ನಾನು ಬಿಡುದಿಲ್ಲ ಮತ್ತೆ ಹೆಂಗಾಗೈತ್ರಿ ನನ್ನ ಸರ ಅದು ಚಂದಾಗ್ಯಾವಲ್ರಿ ಮೊನ್ನೆ ಯಾಕ್ರಿ ಇವ ನಮ್ಮ ಸಣ್ಣ ಮೈದಂದು ಮದುವೆ ಇತ್ತಲ್ರಿ 15 ವರ್ಷದ ಹಿಂದ ಅವಾಗ ಮಾಡಿಸಿದ್ರಿ ಅವಾಗಿಂದ ಎಷ್ಟು ಚಂದ ಇಟ್ಕೊಂಡೇನ್ರಿ ಎಲ್ಲಾನು ಮತ್ತು ನೀವು ಕತೆ ನೋಡ್ಕೊಂಬಂದ್ರಲ್ಲ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು
ಭಾಳ ದಿನದಿಂದ ನಮ್ಗೆ ಸರಿಯಾಗಿ ವಿಡಿಯೋ ಮಾಡೋಕೆ ಆಗ್ಲಿದ್ದಕ್ಕೆ ಟಚ್ ಬಿಟ್ಟು ಹೋಗ್ಬಿಟ್ಟೈತ್ರಿ ಕತೆ ಮಾಡೋದಂದ್ರೆ ನನಗೆ ಸ್ವಲ್ಪ ಏನು ಮಾಡಬೇಕು ಅಂತ ತಲೆನೇ ಓಡಕತ್ತಿಲ್ಲ. ಆದರೂ ಕಷ್ಟಪಟ್ಟು ಹೆಂಗೋ ಒಂದೊಂದು ಐಡಿಯಾಸ್ ತೊಗೊಂಡು ವಿಡಿಯೋ ಮಾಡಕತ್ತೇನಿ. ಯಾವ ಥರ ಕತೆಗಳು ಬೇಕು, ಯಾವ ಥರ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗ್ತಾವೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸಿರ ನೀವು ಇಷ್ಟಪಡುವಂಗೆ ವಿಡಿಯೋ ಮಾಡ್ಕೊತ ಹೋಗ್ತೇನೆ. ಆಮೇಲಿಂದ ಕಂಟಿನ್ಯೂ ವಿಡಿಯೋಸ್ ಮಾಡ್ಕೊತ ಹೋಗ್ತೇನೆ ರೀ. ದಯವಿಟ್ಟು ನಿಮ್ಮ ಸಪೋರ್ಟ್ ಮೊದಲಿನ ಥರನೇ ಇರ್ತೈತಿ ಅಂತ ನಾ ತಿಳ್ಕೊತೀನಿ. ಧನ್ಯವಾದಗಳು ಎಲ್ಲರಿಗೂ.